ನಮಸ್ಕಾರ ಎಲ್ಲರಿಗೂ. JSS ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಸಂಪನ್ಮೂಲ ಕೇಂದ್ರ ಸುತ್ತೂರು ವತಿಯಿಂದ ಮತ್ತೊಂದು ಪ್ರಾಯೋಗಿಕ ಕಲಿಕೆ ಅಥವಾ ಪತ್ತೇದಾರಿ ಕಲಿಕೆಗೆ ಸ್ವಾಗತ. ನಾನಿವತ್ತು ಬೆರಳಚ್ಚು ಪತ್ತೆ ಮಾಡುವಿಕೆ ಅಥವಾ ಫಿಂಗರ್ ಪ್ರಿಂಟ್ ಡಿಟೆಕ್ಷನ್ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ರಾಸಾಯನಿಕಗಳು ಯಾವ್ಯಾವುದಪ್ಪ ಅಂತಂದರೆ ಹೈಡ್ರೋಜನ್ ಪೆರಾಕ್ಸೈಡ್, ಸಿಟ್ರಿಕ್ ಆಮ್ಲ ಮತ್ತು ಅಯೋಡಿನ್ನ ಬಳಸ್ತಾ ಇದ್ದೀನಿ. ಪ್ರಯೋಗ ಮಾಡಲಿಕ್ಕೆ ಒಂದು ಪೆಟ್ರಿ ಡಿಶ್ ಹಾಗೆ ಒಂದು ನಾರ್ಮಲ್ A4 ಸೈಜ್ ಶೀಟ್ ಪೇಪರ್ನ ಕೂಡ ಬಳಸಿದ್ದೀನಿ. ಮೊದಲಿಗೆ ಸ್ವಲ್ಪ ಹೈಡ್ರೋಜನ್ ಪೆರಾಕ್ಸೈಡ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವು ನ್ಯಾಯ ವಿಜ್ಞಾನ ಅಥವಾ ಫೋರೆನ್ಸಿಕ್ ಸೈನ್ಸ್ ಮೆಥಡಲ್ಲಿ ಬೆರಳಚ್ಚುಗಳನ್ನ ಸ್ಪಷ್ಟಗೊಳಿಸೋದಕ್ಕೆ ಈ ಒಂದು ರಾಸಾಯನಿಕನ ಬಳಸಲಾಗತ್ತೆ. ನಂತರ ಇದಕ್ಕೆ ಸ್ವಲ್ಪ ಸಿಟ್ರಿಕ್ ಆಮ್ಲ ಬಳಸಬೇಕು. ನಾನಿಲ್ಲಿ ನಿಂಬೆ ರಸನ ಬಳಸಿದ್ದೀನಿ. ಏನು ಮಾಡುತ್ತಪ್ಪ ಅಂದರೆ ದ್ರಾವಣದ pHನ ಬ್ಯಾಲೆನ್ಸ್ ಮಾಡುತ್ತೆ. ಈ ಒಂದು ಕೆಮಿಕಲ್ ರಿಯಾಕ್ಷನ್ದು pHನ ಬ್ಯಾಲೆನ್ಸ್ ಮಾಡುತ್ತೆ. ನಂತರ ಈ ಸೊಲ್ಯೂಷನ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಅಯೋಡಿನ್ ಸೊಲ್ಯೂಷನ್ನ ಬೆರೆಸ್ತಾ ಇದ್ದೀನಿ. ನಂತರ ರಾಸಾಯನಿಕ ಕ್ರಿಯೆ ಪೂರ್ಣ ಆಗುತ್ತೆ. ಈ ಒಂದು ಕ್ರಿಯೆಯಲ್ಲಿ ಅಯೋಡಿನ್ ಆವಿ ಹೊರಹೊಮ್ಮುತ್ತೆ. ಈ ಅಯೋಡಿನ್ ಆವಿಯನ್ನು ಬಳಸ್ಕೊಂಡು ಅಡಗಿರುವಂಥ ಬೆರಳಚ್ಚುಗಳನ್ನು ನಾವು ಪತ್ತೆ ಮಾಡಲಾಗ್ತದೆ. ನಮ್ಮ ಬೆರಳಚ್ಚು ಅಥವಾ ಫಿಂಗರ್ ಪ್ರಿಂಟ್ನಲ್ಲಿರೋ ಎಣ್ಣೆ ಅಥವಾ ಕೊಬ್ಬಿನ ಅಂಶಗಳಿಗೆ ಅಯೋಡಿನ್ ಅಂಟ್ಕೊಂಡು ಕಂದು ಬಣ್ಣದ ಗುರುತನ್ನು ಮೂಡಿಸುತ್ತೆ. ಕಾಗದ, ರಟ್ಟು ಹಾಗೆ ನಯವಾದ ಮೇಲ್ಮೈಗಳಲ್ಲಿ ಈ ಒಂದು ಪ್ರಯೋಗ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ ನನ್ನ ಕೈಯನ್ನು A4 ಶೀಟ್ ಮೇಲೆ ಇಟ್ಟು ಅದನ್ನು ಈ ದ್ರಾವಣದ ಮೇಲೆ ಇಟ್ಟಿರೋದನ್ನ ನೋಡ್ಬೋದು. 1-3 ನಿಮಿಷಗಳಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಈ ಹಾಳೆ ಮೇಲೆ ಮೂಡಿರುತ್ತೆ. ಇದನ್ನು ಬೇಗ ನಾವು ಫೋಟೋ ತೆಗೆದುಕೊಂಡು ಮತ್ತೆ ಪತ್ತೆ ಹಚ್ಚಲಿಕ್ಕೆ ಬಳಸಲಾಗುತ್ತೆ. ಫಿಂಗರ್ ಪ್ರಿಂಟ್ನ ಪತ್ತೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಬಳಸುವಂಥ ಇತರ ರಾಸಾಯನಿಕಗಳು ಅಂದರೆ ನಿನ್ಹೈಡ್ರಿನ್ ಫಾರ್ ಕಾಗದದ ಬೆರಳಚ್ಚುಗಳಿಗೆ, ಸಿಲ್ವರ್ ನೈಟ್ರೇಟ್ ಫಾರ್ ಪೋರಸ್ ಮೇಲ್ಮೈ ಇರೋಂಥ ಮೇಲ್ಮೈಗಳಲ್ಲಿ, ಸಯನೋ ಅಕ್ರಿಲೈಟ್ ಫ್ಯೂಮ್ಸ್ ಫಾರ್ ಗಾಜು, ಪ್ಲಾಸ್ಟಿಕ್ ಅಥವಾ ಲೋಹದ ಮೇಲ್ಮೈಗಳಿಗೆ, ಹಾಗೆ ಫಿಂಗರ್ ಪ್ರಿಂಟ್ಗಳಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಪೌಡರ್ನ ಕೂಡ ಬಳಸಲಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.